ಅರ್ಜಿ ಹಾಕೋದು ಮುಖ್ಯ ಅಲ್ಲ, ಹಿಂದಗಡೆ ಅರ್ಜಿಯಿಂದ ಬರ್ತಕ್ಕಂಥ ಧಮಕಿ, ಗುಂಡಾಗಳನ್ನು ಎದುರಿಸೋದಕ್ಕೆ ಎಷ್ಟೋ ಜನ ಹೆದರ್ತಾರೆ. ಅದೆಲ್ಲ ಸಾಮಾನ್ಯವಾಗಿರೋದಂಥದ್ದಲ್ಲ. ಇದೆಲ್ಲ ಮಾಹಿತಿ ಆಯುಕ್ತರಿಗೆ ಗೊತ್ತಾಗಲ್ಲ. ಇವರು ನನ್ನ ಮುಂದೆ ಅದನ್ನು ವಿಚಾರ ಮಾಡಿದಾಗ ಇವರು ನನಗೆ ಅಂಬಿಗಾಲಿನ ಕಂದದ ಗತೆ ಕಾಣ್ತಾರೆ. ಇವರೇನು ಕೆಲವೊಂದಿಷ್ಟು ನಾವು ನೈಜ ಹೋರಾಟಗಾರರು ಅವರು ಕಪ್ಪು ಪಟ್ಟಿಗೆ ಸೇರಿಸಿರೋದ್ರಲ್ಲಿ ಕೆಲವೊಂದಿಷ್ಟು ಮಂದಿ ಇದು ಇಲ್ಲ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಕೆಲವೊಂದಿಷ್ಟು ಸಂಘಟನೆಗಳು, ಮಾನ್ಯ ಸಂಘಟನೆಯವರೇ, ನಾನು DM ಮಿಯಾನವರವರು ಗೌರವದ ಪೂರ್ವಕ ನಿಮ್ಮಲ್ಲಿ ನಮನ ಸಲ್ಲಿಸಿ ನಿಮ್ಮ ಸ್ವಚ್ಛ ಮನಸ್ಸಿನ ನಿಷ್ಠಾವಂತ ಹೋರಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೆ ಇಲಾಖೆ ವೈಸು ನಾನು ಕೊಡ್ತೀನಿ. ಭೂ ಮತ್ತು ವಿಜ್ಞಾನ ಇಲಾಖೆದು ಕೆಲವೊಂದಿಷ್ಟನ್ನು ಕೊಡ್ತೀನಿ, ಕೆಲವೊಂದಿಷ್ಟು ಶಿಕ್ಷಣ ಇಲಾಖೆದು ಕೊಡ್ತೀನಿ, ಕೆಲವೊಂದಿಷ್ಟು ಅನಧಿಕೃತ ನಡೀತಕ್ಕಂಥ ಹಾಸ್ಪಿಟಲನ್ನು ಕೊಡ್ತೀನಿ, ಕೆಲವೊಂದಿಷ್ಟು ಸಣ್ಣ ನೀರಾವರಿ ಮತ್ತು ಬೃಹತ್ ನೀರಾವರಿ ಮತ್ತು ತೋಟಗಾರಿಕೆ ಇಲಾಖೆ, PWD, ರಾಷ್ಟ್ರೀಯ ಹೆದ್ದಾರಿ ಮತ್ತು ನ್ಯಾಷನಲ್ ಹೈವೇ, ಇವೆಲ್ಲ ಸಾವಿರ ಕೋಟಿಗಳ ಒಂದೊಂದೇ ಟೆಂಡರ್ ಇದ್ದಾವೆ. ನಿಮಗೆ ಖುಲೆ ಆಹ್ವಾನ ಇದೆ, ನಾ ಎಸ್ಟಿಮೇಟ್ ಕೊಡ್ತೀನಿ, ನೀವು ಹೋರಾಡ್ರಿ. ನಿಮ್ಗೆ ನಮ್ಮ ಜೊತೆಗೆ ಇದೂ ಇದೆ, ಅದು ಎಷ್ಟು ಅಧಿಕಾರಿಗಳಿಗೆ ನೀವು ಕೊಡಿಸ್ತೀರಿ, ಎಷ್ಟು ಕಾಂಟ್ರಾಕ್ಟರ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿಸ್ತೀರಿ, ನಿಮ್ಮ ಹೋರಾಡುವ ಸಾಮರ್ಥ್ಯ ಏನು ಅನ್ನೋದನ್ನು ನಾನು ಸ್ವಲ್ಪ ನೋಡ್ತೇನೆ. ನೀವು ಯಾವುದೇ ಕಾರಣಕ್ಕೂ ಎಲ್ಲೇ ಕರೆದ್ರೂ ನಾವು ಬಂದು ನಿಮಗೆ ದಾಖಲಾತಿಗಳನ್ನು ಸಬ್ಮಿಟ್ ಮಾಡ್ತೇನೆ. ನೀವು ಹೋರಾಡ್ರಿ. ಡಿನೋಟಿಫಿಕೇಶನ್ ಎಂದು ಬೇರೆ, ನಿಮಗೆ ಅರಣ್ಯ ಇಲಾಖೆ ಒತ್ತುವರಿ ಮಾಡಿರುವುದನ್ನು ಕೊಡ್ತೇನೆ, ಎಲ್ಲದನ್ನು ಕೊಡ್ತೇನೆ ನಿಮಗೆ. ಎಂಟೈರ್ ಕರ್ನಾಟಕದಲ್ಲಿ 34 ಸಚಿವಾಲಯಗಳು, 42 ಮಂಡಳಿಗಳು ಮತ್ತು ಕೆಲವೊಂದಿಷ್ಟು ಸರ್ಕಾರದಿಂದ ಅನುದಾನ ಪಡೆದು ಕಾರ್ಯನಿರ್ವಹಿಸ್ತಕ್ಕಂತಹ ಸಂಘ ಸಂಸ್ಥೆಗಳು ಮತ್ತು ಇನ್ನು ಕೆಲವೊಂದಿಷ್ಟು ಕಲಬೆರಿಕೆ ಮಾಡುವಂಥ ಸಮಾಜದಲ್ಲಿ ಇದನ್ನು ಮಾಡ್ತಕ್ಕಂಥವಕ್ಕೆಲ್ಲವಕ್ಕೂ ನಿಮಗೆ ಲಿಸ್ಟ್ ಕೊಡ್ತೇನೆ. ನಿಮಗೆ ಅದಕ್ಕೆ ಹೋರಾಡೋದಕ್ಕೆ ರೂಪರೇಷೆನೂ ಕೊಡ್ತೇನೆ. ನೀವು ಬಂದು ಹೋರಾಡ್ರಿ. ನಿಮ್ಮ ದೃಷ್ಟಿಯಲ್ಲಿ ನಾವು ಕೂಡ ವಸೂಲಿಗಾರರು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಸಾಮರ್ಥ್ಯವನ್ನು ನೋಡೋದಕ್ಕೆ ನನ್ನ ಕಡೆಯಿಂದ ಒಂದು ಖುಲೆ ಮಂಚಕ್ಕೆ ಆಹ್ವಾನ ಇದೆ. ಬನ್ರಿ, ಹೋರಾಡೋಣ. ನೀವು ಬನ್ರಿ. ನಿಮಗೆ ನಮ್ಮ ಬಗ್ಗೆ ತಪ್ಪು ಕಲ್ಪನೆ ಆಗಿರಬಹುದು. ನಾವೇನು ಹೋರಾಡ್ತಾ ಇದ್ದೀವಿ, ನೀವು ಒಳ್ಳೆಯವರೇ, ಏನೋ ಒಂದು ನಿಮ್ಮಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ನೀವು ದೂರ ಉಳ್ಕೊಂಡಿರಿ. ಇದು ದೂರ ಉಳ್ಕೊಳ್ಳೋಂಥ ಸಮಯ ಅಲ್ಲ. ಇಂದು ನಾವು, ನಾಳೆ ನೀವು, ನಾಡಿದ್ದು ಇನ್ನೊಬ್ಬರು. ಇದು ನಮ್ಮೆಲ್ಲರನ್ನೂ ತುಳಿಯುತ್ತೆ. ನಾವೆಲ್ಲರೂ ಒಟ್ಟಾಗಿ ಹೋರಾಡಿದ್ರೆ ಇದನ್ನ ನಿಲ್ಲಿಸೋದಕ್ಕೆ ಸಾಧ್ಯ. ಮಾನ್ಯರ ಗಮನದಾಗ ಇಟ್ಕೋರಿ, JJM ಪೂರ ಮುಳುಗೋಗಿದೆ RWSನಲ್ಲಿ. ಇದ್ರ ಬಗ್ಗೆ ಮೊದಲನೇ ಸ್ಟೆಪ್ ತಗೊಳ್ಳೋಣ. ಸುಮಾರು ಅಧಿಕಾರಿಗಳನ್ನು ರೂಪರೇಷೆ ಆಗಿದೆ. ಇನ್ನೊಂದ್ರ ಬಗ್ಗೆ ನಾನು ಏನು ಹೇಳಲ್ಲ. ಅದನ್ನು ಪೂರ ರೆಡಿ ಆದಮೇಲೆ ನಾನು ನಿಮ್ಗೆ ಹೇಳ್ತೇನೆ. JJM ಒಂದನ್ನೇ ತಗೊಳ್ಳೋಣ, ಆನಂತರ ಮೈನರ್ ಇರಿಗೇಷನ್ ಒಂದನ್ನು ತಗೊಳ್ಳೋಣ. ಇದಾದ ನಂತರ ಸ್ಟೆಪ್ ವೈಸ್ ಒಂದೊಂದೇ ಇವುಗಳ ಬಗ್ಗೆ ಇದನ್ನು ಮಾಡೋಣ. ನೀವು ಒಗ್ಗಟ್ಟಾಗಿ ಸೇರಿ ಹೋರಾಡೋಣ. ನಮ್ಮದೇ ಆದಂಥ ರೆಸ್ಪಾನ್ಸಿಬಿಲಿಟಿ ಇದೆ. ನಮಗೆ AC ರೂಮ್ನಲ್ಲಿ ಕೂತ್ಕೊಂಡು ಪತ್ತೆ ಇನೋವಾ ಕಾರು ಇಲ್ಲ ಸ್ವಾಮಿ. ನಮ್ಮ ಕಡೆಗೆ ನಾವು ಬಡವರಿದ್ದೀವಿ. ನಾವು ಕೋರ್ಟ್ಗೆ ಹೋಗ್ಬೇಕಂದ್ರೆ ಅವ್ರು ರಾಜಾರೂಕ್ಷವಾಗಿ ಯಾಕೆ ಹೇಳ್ತಾರಂದ್ರೆ, ಅವ್ರಿಗೆ ಗೊತ್ತಿದೆ ಇವರು ಇವತ್ತು ಸಂಜೆಗೆ ಟೀ ಕುಡಿದ್ರೆ ನಾಳೆ ಬೆಳಗ್ಗೆ ಕುಡಿಯೋದು, ಇವ್ರಿಗೆ ಮತ್ತೆ ಇನ್ನೊಂದ್ಸಲ ಟೀ ಕುಡಿಯೋಕೆ ದುಡ್ಡಿಲ್ಲ ಅಂತ. ಇವ್ರು ಹೈಕೋರ್ಟ್ನಾಗ ಹೋಗಿ ಹೈಕೋರ್ಟ್ರ ಜಡ್ಜಿಗೆ ಫೀ ಕೊಡೋಷ್ಟು ಕೆಪಾಸಿಟಿ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅವ್ರು ಚಾಲೆಂಜ್ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ ನಿಮಗೆ? ಸರಿ, ನಾನು ಇನ್ನು ಮುಂದೆ ನಿಮ್ಮ ಜೊತೆಗಿರ್ತೀನಿ. ಒಂದು ಬೇರೆ ನಿಟ್ಟಿನಲ್ಲಿ ಹೋರಾಟ ಮಾಡೋಣ. ನಮ್ಮದು ಒಂದು ಬಲಿಷ್ಠ ಸಂಘಟನೆಯನ್ನು ನಮ್ಮ ರಾಮಲಿಂಗೇಗೌಡ ಅವರ ಒಂದು ನೇತೃತ್ವವನ್ನು ತಗೊಂಡೇ ಅದನ್ನು ಮುಂದುವರಿಸೋಣ. ಎಲ್ಲ ಜಿಲ್ಲೆಯವರು ಒಗ್ಗಟ್ಟಾಗಿರೋಣ. ಹೊಸ ಗ್ರೂಪನ್ನು ರಚನೆ ಮಾಡಿ ಆ ಗ್ರೂಪ್ನಲ್ಲಿ ಯಾವ ಮಾಹಿತಿಯನ್ನು ಕೇಳಬೇಕು, ಏನು ಮಾಡಬೇಕು, ಅದ್ರ ಬಗ್ಗೆ ರೂಪರೇಷನ್ ನಾನು ರೆಡಿ ಮಾಡಿಕೊಡ್ತೀನಿ. ಬಿಡಿ, ನಾನು ನನ್ನ ವೈಯಕ್ತಿಕ ಕಾರಣಾಂತರದಿಂದ ನಾನು ಸ್ವಲ್ಪ ಹಿಂದೆ ಇದ್ದೇನೆ. ಒಂದು 2 months ಆಗುತ್ತೆ. ಅಲ್ಲಿವರೆಗೆ ನಾನು ರೆಡಿ ಆಗ್ತೇನೆ. ರೆಡಿ ಆದಮೇಲೆ ಅದಕ್ಕೊಂದು ರೆಡಿ ಮಾಡೋಣ, ಇನ್ಕ್ಲೂಡಿಂಗ್ ರಾಜಕಾರಣಿಗಳು. ಏನಂದ್ರೆ ಇನ್ನೊಂದು ಗೊತ್ತಾಗಿರಲಿ, ನಿಮ್ಮ ಗಮನಕ್ಕಿರಲಿ, ಕರ್ನಾಟಕ ರಾಜ್ಯ ಸರ್ಕಾರ ಬಜೆಟ್ ಘೋಷಣೆ ಮಾಡುತ್ತೆ. ಸಪ್ರೇಟ್ ಆಗಿ ದುಡ್ಡು ಕೊಟ್ಟಿದೆ. ಆ ದುಡ್ಡು ಲಿಸ್ಟ್ಗೆ ಕೈ ಹಾಕ್ಬಿಡೋಣ. ಇದು ಹಿಂಗೆ ಬೇಡ. ಇವೆಲ್ಲ ನರಿಮುರಿಗಳು ಏನು ಬೇಡ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು, ಚೀಫ್ ಇಂಜಿನಿಯರ್ಸು, ಇವ್ರು ಏನು ಬೇಡ. ಡೈರೆಕ್ಟ್ ಖಜಾನೆಗೆ ಕೈ ಹಾಕ್ಬಿಡೋಣ. ಎಲ್ಲಿ ಕೊಟ್ಟಿದ್ದೀರಾ, ಏನು ಮಾಡಿದ್ದೀರಾ, ಲಿಸ್ಟ್ ಆಫ್ ಕೊಡಿ. ಡಿಸ್ಟಿಕ್ ವೈಸಿಗೆ ಎಷ್ಟು ಹಂಚಿದ್ದೀರಾ ಅದನ್ನು ಕೊಡಿ. ಈ ಸಲ ಏನು ಕೊಟ್ಟಿದ್ರಿ, ಯಾವ ಮಂಡಳಿ ಏನು ಕೊಟ್ಟಿದ್ರಿ, ಕೊಳಕೇರಿ ಮಂಡಳಿಯರು ಯಾರ್ಯಾರು ಇದ್ದೀರಿ, ದಾವಣಗೆರೆಯರು ಯಾರಿದ್ದೀರಿ,
ದಾವಣಗೆರೆ, ಹಾವೇರಿಯರು ಯಾರಿದ್ದೀರಿ, ಮಂಗಳೂರು ಯಾರಿದ್ದೀರಿ, ಕೊಳಕೇರಿ ಮಂಡಳಿಯಿಂದ ಸ್ಲಮ್ ಬೋರ್ಡಿಗೆ ಬಂದಿರತಕ್ಕಂಥ ದುಡ್ಡು ಮನೆಗಳ ಲಿಸ್ಟ್ ಕಳಿಸ್ತೀನಿ. ಅದನ್ನೆಲ್ಲ ನಿಮ್ಮಲ್ಲಿ ಇರ್ತಕ್ಕಂಥವ್ರು ಚೆಕ್ ಮಾಡ್ಕೊಳ್ಳಿ. ಸಾವಿರಾರು ಮನೆಗಳು ಬಂದಿದ್ದವು, ಅವು ಯಾವುದೂ ಆಗಿಲ್ಲ ಮನೆಗಳು. ಹೌಸಿಂಗ್ ಬೋರ್ಡ್ ಆಸ್ತಿಗಳು ಎಲ್ಲ ಡಿವಿಡ್ ಆಗ್ತಾ ಇದೆ. ಎಷ್ಟೋ ಮಂದಿ ರಾಜಕಾರಣಿಗಳು ಉದ್ಯಾನವನವನ್ನು ಅಕ್ರಮ ಮಾಡಿಕೊಂಡು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ.